ಆಗೋದಕ್ಕೆ ನೋಡಿ ಎಲ್ಲ ಅಡ್ಮಿಸ್ ಯಾವುದೇ ರೀತಿ ಅಡೆತಡೆ ಇಲ್ವನಪ್ಪ. ರೈತರೇ ಸ್ವಯಂ ರೈತರನ್ನ ಹೇಳೋರು ಈಗ ಅವ್ರ ಫಾಲೋವರ್ಸು ಇವ್ರ ಭೂಮಿ ಕೊಡಲ್ಲ ಅವ್ರ ಭೂಮಿ ಕೊಡಲ್ಲ ಅಂತ ಅವ್ರ ಮೇಲೆ ಕೆಸರು ಚಾಟ ಆಡೋರು ವಾಸ್ತವವಾಗಿ. ಹೌದಲ್ವಾ? ಈಗ ಯಾರು ಇಲ್ಲ ಅಂದಿಲ್ಲ, ಎಲ್ಲ ಸಂಪೂರ್ಣ ಭೂಮಿ ಕೊಟ್ಬಿಟ್ಟಾರೆ, ಎಲ್ಲ ಕೊಟ್ಟವ್ರೆ. ಕಾಮಗಾರಿ ಮಾಡಕ್ಕಿರೋದು ಒಂದೇ ತಿಂಗಳು ಸಮಯ ಇರೋದು, ಒಂದೇ ತಿಂಗಳು ಕೆಲಸ ಮಾಡಿದ್ರೆ ನಾನು ಹೇಳೋದಾದ್ರೆ ಇದನ್ನ ಡಿಪಾರ್ಟ್ಮೆಂಟ್ ಕಟ್ಟಿಗಳು ತುಂಬಿಸ್ರಿ. ನೀವು ಎಷ್ಟು ಜನ ಬೇಕಾದ್ರೆ ಉದ್ಯೋಗನ ಇಲ್ಲೇ ರೈತರು ಸೃಷ್ಟಿ ಮಾಡ್ತಿರ್ತಾರೆ. ಕೃಷಿಯಲ್ಲಿ ಸಿಗ್ತಕ್ಕಂತ ಉದ್ಯೋಗ ಬೇರೆ ಎಲ್ಲೂ ಸಹ ಸಿಕ್ಕಲ್ಲ. ನಾವು ಬದುಕಿದ್ರೆ ನಾಡೆಲ್ಲ ನೆಂಟರು, ನಮ್ಮನ್ನು ಬದುಕ್ಸಕ್ಕೆ ನೀವು ತಯಾರಿಲ್ಲ. ಇದು ಒಟ್ಟಾರೆ ಈ ಚಿಕ್ಕನಾಯಕನಹಳ್ಳಿ ತಾಲೂಕಿನ ರಾಜಕೀಯ ಇಚ್ಛಾಶಕ್ತಿ ಈ ತಾಲೂಕಿನ ರೈತರನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದೆ ಉದ್ದೇಶಪೂರ್ವಕವಾಗಿ. ಸುದೀರ್ಘವಾದಂತ ರಾಜಕಾರಣ ಐತಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಟ್ಟ ಮಾರಕ ಅನ್ನೋದನ್ನ ನಾನು ನಿರೂಪಿಸ್ತಾ ಇದ್ದೇನೆ. ವಿಫಲ ಆಗಿರ್ತಾರೆ. ಯಾರು ಶಾಸಕಾಂಗದಲ್ಲಾಗಿರ್ಬೋದು, ಕಾರ್ಯಾಂಗದಲ್ಲಾಗಿರ್ಬೋದು, ಇವರು ಈ 18 ವರ್ಷದಿಂದಲೂ ಕೂಡ ನೀರು ಚಿಕ್ಕನಾಯಕನಹಳ್ಳಿ ಜನತೆಗೆ ನೀರು ಕೊಡ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆಯೇ ಇವರು ಈ 18 ವರ್ಷ ತಳ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಹಂಗಾಗಿ ಎಲ್ಲ ಒಂದ್ ಕಡೆ ರೈತರು ಈಗ ಇಲ್ಲಿ ಸ್ವಯಂ ಸೇವಕರಾಗಿ ಸಂಘಟನೆಯಾದಂಥ ಕಾಲ ಇಲ್ಲಿ ಬಂದೈತಿಲ್ಲ. ಯಾಕೆಂದ್ರೆ 18 ವರ್ಷದಿಂದ ಆಗಿರೋ ನೋವು ಇವತ್ತು ರೈತರೆಲ್ಲರೂ ಕೂಡ ಆ ನೋವನ್ನ ಹೊರಾಗ್ತಾ ಇವತ್ತು ಈ ಸಭೆಯನ್ನ ಕರೆಸಿ ಇದು ಮಾಡ್ತಾ ಇದೀವಿ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಈಗ 18 ವರ್ಷ ಆಯಿತು, ಈ ಕೆಲಸ ನಡೀತಾ ಇದೆ. ಆ ಕೆಲಸದಲ್ಲಿ ಸಾಕಷ್ಟು ನ್ಯೂನ್ಯತೆಗಳಿದ್ದಾವೆ. ಇಲ್ಲಿ ತನಕ ಅಕ್ವೈಸೇಷನ್ ಎಲ್ಲ ಆಗಿತ್ತು, ಅಕ್ವೈಸೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿ ತನಕ ಯಾರ್ದು ಅಕ್ವೈಸೇಷನ್ ಯಾರ್ದು ಓಟ್ ಹಾಕ್ಸಿ ಅಂತೀರ, ಆಲಿ ಮಾಜಿ ಯಾರೇ ಆಗ್ಲಿ ನಿಮ್ಗೆ ಪ್ರತಿ ತಿಂಗಳು ಸಂಬಳ ಬರುತ್ತೆ. ಹಾಲಿ ಶಾಸಕರಿಗೆ ಡೈಲಿ 10,000 ರೂಪಾಯಿ ಎಲ್ಲ ಸೇರಿ ಸರ್ ಸುಮಾರು ತಿಂಗಳಿಗೆ 3 ಲಕ್ಷ ರೂಪಾಯಿ ಸಂಬಳ. ಮಾಜಿ ಶಾಸಕರಿಗೂ ಒಂದು ಹತ್ತತ್ರ ಪೆನ್ಷನ್ ಆಳು ಮೂಳು ಎಲ್ಲ ಸೇರಿ ನಿಮ್ಗೆ 60ರಿಂದ 1 ಲಕ್ಷ ರೂಪಾಯಿ ತನಕ ಬರುತ್ತೆ. ಪ್ರತಿ ತಿಂಗಳು ಸಂಬಳ ತಗೊಂತಿರಲ್ಲ. ಸಂಬಳ ತಗೊಂಡವರು ಕೆಲಸ ಮಾಡದೆ ಹೋದ್ರೆ, ಧ್ವನಿ ಎತ್ತದೆ ಹೋದ್ರೆ ಜನರ ಪರವಾಗಿ, ರೈತರೇ ಎಲ್ಲ ಮಾಡ್ಕೊಟ್ರು ಅವ್ರ ಜೊತೆ ಒಂದು ನಿಂತ್ಕೊಳ್ಳಿಲ್ಲ ಅಂದ್ರೆ ಯಾವ ರಾಜಕಾರಣ ನಿಮ್ದು? ಯಾವ ಸೀಮೆ ಪ್ರದೇಶದಲ್ಲಿ ಕಾಂಕ್ರೀಟ್ ರೋಡ್ ಮಾಡ್ತಾನೆ, ಆ ಕಾಂಕ್ರೀಟ್ ರಸ್ತೆ ಮಾಡಕ್ ಕೆಳಗಡೆಗೆ ಪಾಲಿಥೀನ್ ಶೀಟ್ ಹಾಕ್ತಾರೆ. ಆ ಪಾಲಿಥೀನ್ ಶೀಟ್ ಅನ್ನು ಕಳ್ತನ ಮಾಡ್ತಾನಲ್ರಿ, ಆ ಕಡೆ ಈ ಕಡೆ ಸೈಡ್ಗೆ ಹಾಕ್ತಾನೆ, ಸೆಂಟ್ರಿಗೆ ಹಾಕ್ತಾನೆ ಇಲ್ಲ. ಆ ಪಾಲಿಥೀನ್ ಶೀಟ್ ಯಾಕೆ ಹಾಕ್ತಾರೆ ಅಂತಂದ್ರೆ ಆ ಸಿಮೆಂಟ್ ಸ್ಲರಿ ಮತ್ತೆ ಅದರ ಪ್ರಾಪರ್ಟೀಸ್ ಎಲ್ಲ ಹಿಂಗ್ ಹೋಗ್ಬಾರ್ದು, ಮಣ್ಣಿಗೆ ಹೋಗ್ಬಾರ್ದು. ಸ್ಟ್ಯಾಂಪ್ಗಳೇ ನೀವು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜನನ ಬುದ್ಧಿವಂತರು ಅಂತ ಹೇಳಿ ಇಂಥ ಕಿತ್ತೋದ್ ಕೆಲಸ ಮಾಡಿಸಿ ಈ ತಾಲೂಕಿನ ಜನರ ಮೇಲೆ ಯಾವ ರೀತಿ ಕಾರ ಹಾಕ್ತಾ ಇದ್ದೀರಾ? ಒಂದು ಭದ್ರಾ ಮೇಲ್ದಂಡೆ ನಮ್ಮೂರ ಹತ್ರ ಭಟ್ರಳ್ಳಿ ಹತ್ರ ಶುರುವಾಗಿ ಇವತ್ತಿಗೆ 4 ವರ್ಷ ಕಳೀತಾ ಬಂತು, ಇವತ್ತು ಸಹ ಮುಗ್ದಿಲ್ಲ. ಭದ್ರಾ ಮೇಲ್ದಂಡೆ ಕಾಮಗಾರಿ ಕೆಲಸ ಮುಗಿಸಕ್ಕೆ ಮುಗಿದಲೆ ನೀರೆಲ್ಲ ವಾಣಿ ವಿಲಾಸ ಸಾಗರಕ್ಕೆ ಹೋಗ್ತಾಯಿದೆ. ನಮ್ಮ ಪಾಲೆಲ್ರಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಒಂದು ಅಭಿಪ್ರಾಯ ಇತ್ತು. ಆದ್ರೆ ಈಗ ಅಲ್ಲೆಲ್ಲ ಹೋಗಿ ವೀಕ್ಷಣೆ ಮಾಡಿ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಇದಿನ್ನೂ ತೀರಾ ಕುಂಠಿತವಾಗಿ ನಡೀತಾ ಇದೆ. ಇದೇನು ಆಗ ಆತರ ಈ ವರ್ಷ ನೀರು ಬರೋಂತ ಸಿಚುವೇಶನ್ ಕಾಣಿಸ್ತಾ ಇಲ್ಲ ಇಲ್ಲಿ. ಹಂಗಾಗಿ ಇವತ್ತು ರೈತರೆಲ್ಲ ಒಂದು ಸಂಘಟಿತರಾಗಿ ಇಲ್ಲ ಇದನ್ನ ಹೀಗೆ ಇವ್ರು ಯಾರೋ ನೆಚ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಇದ್ರಲ್ಲಿ ಅರ್ಥ ಇಲ್ಲ, ನಾವೇ ಏನಾದ್ರು ಒಂದು ಕ್ರಮ ತಗೊಳ್ಳೋಣ, ಇವ್ರಿಗೊಂದು ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಒಳ್ಳೆ ಒಂದು ವಿಷಯ ಅವ್ರನ್ನ ಚುರುಕು ಮೂಡಿಸೋಣ ಅವ್ರಿಗೆ ಅಂತ ಹೇಳಿ ಒಂದು ಸಭೆ ಕರೆದು ಇವತ್ತಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈಗ ಏನು ಈ ಕೆಲಸ ಮಾಡ್ತಿದ್ದಲ್ಲ ಆ ಕೆಲಸ ಏನಾದ್ರು ಚುರುಕುಗೊಳ್ಳದೆ ಹೋದ್ರೆ ಸಂಬಂಧಪಟ್ಟಿಗೆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಇವ್ರೇನು 18 ವರ್ಷದಿಂದ ನಾಟಕ ಆಡ್ಕೊಂಡು ಬಂದಿದ್ರಲ್ಲ, ಶಾಸಕಾಂಗ ಕಾರ್ಯಾಂಗ ಇವೆರಡು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಸತ್ತೋಗಿದೆ. ಶಾಸಕಾಂಗನೂ ಸತ್ತೋಗಿದೆ, ಕಾರ್ಯಾಂಗ ಸತ್ತೋಗಿದೆ. ಇವತ್ತು ರೈತರು 1,500 ಅಡಿಗೆ ಹೋಗೋಂಥ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಇವರು ಬದುಕಿದ್ರೆ ಆ ಪರಿಸ್ಥಿತಿ ಇರ್ತಿಲ್ಲ. ಇವರು ಸತ್ತೋಗಿರೋದ್ರಿಂದ ಈ ನಮ್ಮ ತಾಲೂಕಲ್ಲಿ ದಶಕಗಳೇ ಕಳ್ಬಿಡಿ. ಇವತ್ತು ಈ ಪರಿಸ್ಥಿತಿ 1,500 ಅಡಿ ರೈತ ಬೋರ್ಕೋಸ ಸ್ಥಿತಿಗೆ ಹೋಗೋಣ ಅಂತಂದ್ರೆ ನಾವು ಪ್ರಶ್ನೆ ಮಾಡ್ಕೋಬೇಕು, ಶಾಸಕಾಂಗ ಕಾರ್ಯಾಂಗ ಬದುಕೈತೋ ಇಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಸತ್ತೋಗ್ಬೇಕು ಅಂತ ಹೇಳಿ. ಹಂಗಾಗಿ ಇನ್ನು ಮುಂದ್ಕಾಲ ನಾವೆಲ್ಲ ಊರ್ ಬಿಟ್ಟು ಹೋಗೋ ಸ್ಥಿತಿ ಮಾಡ್ರಪ್ಪ, ನಮ್ಮ ಪಾಲು ನಮ್ದೇನೋ ನಾವೇ ಪಡ್ಕೊಳ್ಳೋಣ ಅಂತ ಹೇಳಿ ರೈತರೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಏನಾದ್ರು ಆದ್ರೆ ಫಸ್ಟ್ ಯಾವ್ದಾರ ಕಾಮಗಾರಿ ಅಂತ ಬಂದ್ರೆ ಫಸ್ಟ್ ನೀರಾವರಿ ಆದ್ಯತೆ ಕೊಡ್ಲೇಬೇಕು. ಸಾಕು, ಇವ್ರ ನಾಟಕಗಳನ್ನ ನಾವು ಯಾರು ಕೇಳಕ್ಕೆ ತಯಾರಿಲ್ಲ. ಇವ್ರ ನಾಟಕಗಳು ಕೇಳಿ ನೋಡಿ ಸಾಕಾಗೋಗ್ಬಿಟ್ಟಿದೆ ನಮಗೆ. ಏನೇನು ಕಾಮಗಾರಿ ಎಲ್ಲ ನಡೀತಾರೆ, ಈ ಕಾಮಗಾರಿಯನ್ನು ನಾವು ಕಣ್ಣಾರೆ ವೀಕ್ಷಣೆ ಮಾಡ್ತಾ ಇದ್ದೀವಿ. ಇವರು ಬಂದಿದ್ದಾಗಿರ್ಬೋದು, ಸಾಕಷ್ಟು ಹಗರಣಗಳು ನಡೆಯಲ್ಲ. ಇದು ಯಾರು ಹೊಟ್ಟೆ ತುಂಬಿಸೋಕ್ಕೋಸ್ಕರ ಇದೆಲ್ಲ ಮಾಡ್ತಾರೋ ಗೊತ್ತಿಲ್ಲ. ಇದು ಫಸ್ಟ್ ನೋಡಿ, ರೈತರು ಬದುಕಬೇಕು. ರೈತರು ಬದುಕಿದ್ರೆ ತಾಲೂಕು ಜನ ಉಳಿಬೇಕು ಅಂತಂದ್ರೆ ನೀರಾವರಿ ಕೆಲಸಗಳು ಮೊದಲಾಗಬೇಕು. ಇವ್ರೇನೇನು ಈಗ ಕೆಲಸ ಮಾಡ್ತಾ ಇರೋಂಥ ಕಾಂಟ್ರಾಕ್ಟ್ಗಳು ಎಲ್ಲ ಯಾರು ಇದಾರೋ ಅವರೆಲ್ಲರೂ ಫಸ್ಟ್ ಬಂದು ನೀರಾವರಿ ಆದ್ಯತೆ ಕೊಟ್ಟು 102 ತಿಂಗಳು ಅವಕಾಶ ಇರೋದು. 2 ತಿಂಗಳು ಮಳೆ ಬಂತು ಅಂತಂದ್ರೆ ಮುಗಿದಿಲ್ಲ, ಇನ್ನ ಕೆಲಸ ಮಾಡೋಕೆ ಅವಕಾಶ ಇರಲ್ಲ.
ಇನ್ನು ಅದಾದ್ಮೇಲೆ ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಮಳೆಗಾಲದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಹಂಗಾಗಿ ಎಲ್ಲ ಇನ್ನು ನಿಲ್ಲಿಸಿ ಏನೂ ಆಗಲ್ಲ. 2 ತಿಂಗಳು 3 ತಿಂಗಳು ನೀವು ಒಂದು ನಿಮ್ಗೆ ಏನಲ್ಲಿ ಕಾಮಗಾರಿ ಇದೆಯಲ್ಲ, ಚರಂಡಿ ತೆಗೆಯೋದು, ಮಣ್ಣು ರೋಡ್ ಹಾಕೋದು, ಇದನ್ನೆಲ್ಲ ನಿಲ್ಲಿಸಿ ನವಲೆಕೆರೆ ಅಂದ್ರೆ ಹೇಮಾವತಿ ಚಾನಲ್ದ ತ್ವರಿತವಾಗಿ ಅದನ್ನು ಶುರು ಮಾಡಿ ನಮಗೆ ಪ್ರತಿ ತಿಂಗಳಿಗೆ ಒಂದ್ಸತಿನ 15 ದಿನಕ್ಕೆ ಒಂದ್ಸತಿ ನಾವು ರಿಪೋರ್ಟ್ ಮಾಡಲೇಬೇಕು. ರೈತರಿಗೆ ರಿಪೋರ್ಟ್ ಮಾಡಿ. ಯಾಕೆ ಮಾಡೋಕ್ಕಾಗಲ್ಲ? ಇನ್ನೆಲ್ಲ 6 ತಿಂಗಳು ಆದ್ಮೇಲೆ ನಾವು ಈಗ ಆಲ್ರೆಡಿ ಇರೋ ಚರ್ಚೆ ಮಾಡಿದೀವಿ, ಎಡೆಬಲಿ ಇರೋ ಚರ್ಚೆ ಮಾಡಿದೀವಿ, ಕಾಂಟ್ರಾಕ್ಟರ್ಸ್ ಚರ್ಚೆ ಮಾಡಿದೀವಿ. ಅವ್ರು ಹೇಳೋದು ಉತ್ತರ ಎಲ್ಲ ಮಾಡ್ತೀವಿ, 15 ತಿಂಗಳು ಮುಗಿಸ್ಕೊಟ್ಬಿಡ್ತೀವಿ ಸರಿ. ಯಾವ ಖಾತ್ರಿ ಇದೆ ಅವರು ಮುಗಿಸ್ಕೊಡ್ತಾರೆ ಅಂತ 17 ವರ್ಷ ಕಾದು ಕೂಡ ಬರದೇ ಇದ್ದಿದ್ದು ನಮ್ಗೆ ಈ ವರ್ಷ ಬರುತ್ತೆ ಅನ್ನೋ ನಂಬಿಕೆ ನಮ್ಗಂತೂ ಇಲ್ಲ. ಅವ್ರು ಏನಾದ್ರು 6 ತಿಂಗಳು ಮುಗಿಸ್ಕೊಡ್ತೀನಿ ಅಂದ್ರೆ ನಾನು ಈಗಲೇ ಅದು ಡಿಸೈಡ್ ಆಗ್ಬೋದು, ಈ ತಿಂಗಳಲ್ಲಿ ಎಷ್ಟು ಮುಗಿಸ್ಕೊಡ್ತೀನಿ ಅಂತ ಡಿಸೈಡ್ ಆಗ್ಬೋದು. ನಮಗಂತೂ ಒಂದು ಪ್ಲಾನ್ ಅಂದ್ರೆ ನಮ್ಮ ತಾಲೂಕಲ್ಲಿ ಒಂದೊಂದು ನೋಡಿ, ಒಂದು ಮಕ್ಕಳು ಒಂದು 2,000 ಜನ ಪಾಲಿಟೆಕ್ನಿಕ್ ಕಾಲೇಜ್ ಹೋಗೋ ಹುಡುಗರು ಇದ್ದಾರೆ. ಆ ಹುಡುಗರಿಗೆ ಇಲ್ಲಿ ಆ ಕಾಲೇಜ್ ಇಲ್ಲ, ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ. 2,000 ಮಕ್ಕಳಿಗೆ ಬೇರೆ ತಾಲೂಕಿಗೆ ಬೇರೆ ಜಿಲ್ಲೆಗೆ ಹೋಗಿ ಅವ್ರು ವಿದ್ಯಾಭ್ಯಾಸ ಮಾಡೋದು ಪರಿಸ್ಥಿತಿ ನೋಡಿ. ಹಂಗಾಗಿ ಇಲ್ಲಿ ಬದುಕಾಯ್ತು ಸತ್ತೋಯ್ತು ಆ ಶಾಸಕಾಂಗ ಕಾರ್ಯಾಂಗ. ಒಂದು ಫಾರ್ಮಸಿ ಕಾಲೇಜ್ ಇಲ್ಲ, ಒಂದು ಡಿ ಫಾರ್ಮ್ ಕಾಲೇಜ್ ಇಲ್ಲ. ಯಾರು ಕೇಳಬೇಕು? ಬದುಕಿದ್ರೆ ಶಾಸಕಾಂಗ ಕಾರ್ಯಾಂಗ ಬದುಕಿದ್ರೆ ಇವೆಲ್ಲ ಇವತ್ತು ಈ ತಾಲೂಕಿನ ಮಕ್ಕಳು ಇಲ್ಲಿ ಓದೋದಾಗ್ತಿತ್ತು. ಅದನ್ನೇ ಕಾಲೇಜು ಇಲ್ಲ, ಇಲ್ಲಿಲ್ಲ ಕಾಲೇಜ್ ಇಲ್ಲ, ಮಕ್ಕಳಿಲ್ಲ. ರೈತ ನೋಡಿ ನಮ್ಮ ಪರಿಸ್ಥಿತಿ. 1 ವರ್ಷ ಅವ್ರು ಹೊಡಿರ್ಬೋದು ಕೂಡ ಇವ್ರಿಗೆ ಯಾರಿಗೂ ಆ ತೀವ್ರತೆನೇ ಅರ್ಥ ಆಗ್ತಾ ಇಲ್ಲ. ರೈತ ಇವ್ರಿಗೆ ನಾವು ರೈತರು ನಾವು ಏನ್ ಬೇಕಾಗಿದ್ದೀವಿ? ವೋಟ್ ಹಾಕ್ಸ್ಕೊಳ್ಳೋಕೆ ಮಾತ್ರನೇ ಬೇಕಾಗಿರೋದು. ನಮ್ಮ ನೋವು ಯಾಕೆ ಅರ್ಥ ಆಗ್ತಾ ಇಲ್ಲ ಇವ್ರಿಗೆ? ಪಕ್ಕದ ತಾಲೂಕು ಎಷ್ಟು ಸಮೃದ್ಧಿ ಆಗಿದ್ದೇವೆ, ನಮ್ಮ ನೋವು ಇವ್ರು ಯಾಕೆ ಅರ್ಥ ಆಗ್ತಾರೆ? 1.5 ತಿಂಗಳಾದ್ರೂ ಒಂದು ಊರಿಗೆ ಒಂದು ಲಾರಿ ಹೋದ್ರೆ ಲಕ್ಷಾಂತರ ರೂಪಾಯಿ ಮನೆ ಒಡವೆ ತಗೊಂಡು ಹೋಗಿ ಬ್ಯಾಂಕಿಗೆ ಹಣ ಇಟ್ಟು ಬೋರ್ವೆಲ್ ಕೊರಿಸಿ ಅವ್ರ ಮನೆ ಹಾಳು ಮಾಡ್ಕೊಂಡ್ರೆ ಇವ್ರಿಗೆ ಯಾಕೆ ಅನ್ನೋ ಅರ್ಥ ಆಗ್ತಾ ಇಲ್ಲ. ರೈತರುಗಳೇ ಸಾರ್ವಜನಿಕರಿಗೆ ನಿಮ್ಗೆ ಸಪೋರ್ಟ್ ಮಾಡ್ತೀವಣ್ಣ, ಬಂದ್ಬಿಡ್ರಿ ನಮ್ಮ ಊರಿಗೆ ನೀವು ರೋಡ್ ಬೇಡ, ನಮಗೆ ನಮ್ಮ ಚರಂಡಿ ಬೇಡ, ಫಸ್ಟ್ ನೀರಾವರಿಗೆ ಮುಗಿಸ್ಬಿಡ್ರಿ. ಇವ್ರನ್ನೆಲ್ಲಾರು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿಗೆ ಹಾಕೋಣ, ನಿಮ್ ಜೊತೆ ನಾವು ನಿಲ್ತೀವಿ, ನೀವು ಬಂದಿಂದ ಪ್ರತಿ ಊರು ನಮಗೆ ಗೊತ್ತಿರಲ್ಲ ಯಾವ ಊರಲ್ಲಿ ಕೆಲಸ ನಡೀತಾ ಇದೆ ಅಂತ. ಆಯಾ ಊರು ರೈತರುಗಳು ಫೋನ್ ಮಾಡಿ ನಮ್ಮೂರಲ್ಲಿ ಕೆಲಸ ನಡೀತಾ ಇದೆ, ಫಸ್ಟ್ ನಿಲ್ಲಿಸ್ಬಿಟ್ಟು ತಗೊಂಡು ಚೆನ್ನಾಗಿ ಕೆಲಸ ಮಾಡೋಕ್ಕಾಗ್ಲಿ ದಯಮಾಡಿ ಅಂತೇಳಿ ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡವ್ರೆ. ಇದು ಮುಂದಿನ ದಿನಗಳಲ್ಲಿ ನಾವು ಮಾಡೇ ಮಾಡ್ತೀವಿ. ಇವ್ರೇನಾದ್ರು ನಾವು ಇವಾಗ ಗಡುವು, ನಾವು ಈಗ ಬುಧವಾರ ಒಂದು ಗಡುವು ಡೇಟ್ ಹೇಳ್ತೀವಿ. ಆ ಡೇಟ್ ಒಳಗಡೆ ಇವತ್ತೇನು ಇವ್ರು 6 ರಿಂದ 7 ಮಿಷನ್ ಏನು ಕೆಲಸ ಮಾಡ್ತಿದ್ವಲ್ಲ ಅದು 20ಕ್ಕೆ ಇನ್ಕ್ರೀಸ್ ಆಗಲೇಬೇಕು. ನೀವು ಆ ಜೂನ್ ತಿಂಗಳ ಅಷ್ಟೊತ್ತಿಗೆ ನೀವು 1 ತಿಂಗಳೇ ಮುಗಿಸಿ, ಬೇಗನೆ ಮುಗಿಸಿ. ಆದ್ರೆ 20 ಮಿಷನ್ಸ್ ಕ್ಲಿಯರ್ ಆಗಿ ಯಾರ್ಯಾವ ಸಾರ್ವಜನಿಕರು ರೈತರು ಹೋಗಿ ನೋಡಿದ್ರು ಕೂಡ 20 ಮಿಷನ್ಸ್ ವರ್ಕ್ ಆಗ್ತಾ ಇರಬೇಕು. 300 ರಿಂದ 500 ಮೀಟರ್ಗೆ ಒಂದು ಮಿಷನ್ ವರ್ಕ್ ಮಾಡ್ತಾ ಇರಬೇಕು. ನಮ್ಗೆ ಅವಾಗ ಎಲ್ಲೋ ಒಂದ್ ಕಡೆ ಒಂಚೂರು ನಂಬಿಕೆ ಅನ್ನೋದು ಹುಟ್ಟುತ್ತೆ. ಅಲ್ಲಿ ತನಕ ಈ ನಂಬಿಕೆನ ನಮ್ಗೆ ಬರೋದೇ ಇಲ್ಲ. ಹಂಗಾಗಿ ಇದೇನಾದ್ರೂ ಮತ್ತೆ ಇದೇ ಕಳ್ಳಾಟ ಶುರು ಮಾಡ್ಕೊಂಡ್ರೆ ಪ್ರತಿ ಊರಿಗೂ ಇವತ್ತೇನು ಸಾರ್ವಜನಿಕರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ನಮ್ಮೂರಿಗೆ ಬನ್ನಿ ಅಣ್ಣ, ನಮ್ಮೂರಲ್ಲಿ ಕೆಲಸ ಮಾಡ್ತಾ ಇದೆ, JCB ಕೆಲಸ ಮಾಡ್ತಾ ಇದೆ, SDPR ಆಗಿರ್ಬೋದು, PWD ಆಗಿರ್ಬೋದು, ಬನ್ನಿ ನಾವೆಲ್ಲ ನಿಮ್ ಜೊತೆ ನಿಂತ್ಕೊಂತೀವಿ. ಇವ್ರು ಇನ್ನೇನು ಕೆಲಸ ಮಾಡ್ಬೋದು, ಫಸ್ಟ್ ನಾವೆಲ್ಲ ಬದುಕಬೇಕು ಅಂತಂದ್ರೆ ನಾವು ರೋಡಲ್ಲಿ ಇಲ್ಲಿದ್ರು ಬದುಕ್ತೀವಿ, ಚರಂಡಿ ಇಲ್ಲಿದ್ರು ಬದುಕ್ತೀವಿ, ಮತ್ತೊಂದು ಇಲ್ಲಿದ್ರು ಬದುಕ್ತೀವಿ. ನೀರಿಲ್ಲದೆ ಇದ್ರೆ ಬದುಕಕ್ಕಾಗಲ್ಲ. ಚಿಕ್ಕ ಮಾತಾಡ್ತೀನಿ ಮತ್ತೆ ಆ ಹಿಂದೆ 4 ಕಿಲೋಮೀಟರ್ 1 ಮೀಟರ್ ಡೀಪ್ ಇಳಿಸ್ಬೇಕು. ಪ್ರತಿಯೊಂದು ಬಂಡೆ ಹೊಡಿಬೇಕು. ಅಲ್ಲಿಂದ ಕೆಲಸ ಮಾಡೋದು ಒಂದು ಬ್ಯಾಲೆನ್ಸ್ ಇದೆ. ಅದರಿಂದ ಈಚೆ ಹೋದ್ಸತಿ ಹೂಳೆ ಬಿದ್ದು ಕಾರಣ ನೀರು ಬರಲಿಲ್ಲ. ಆ ಒಂದು ರೋಡಿಗೆ ನೀರು ಬಿಟ್ಟರು, ಆ ಒಂದು ಲೈನ್ ನೀರು ಬಿಟ್ಟರು. ಬಟ್ ಆದರೆ ಅದು 2 ತಿಂಗಳು ಹೂಳೆಚ್ಚಕ್ಕೆ ಹೋದ್ರು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ನೀರು ಬಂದಿಲ್ಲ. ನೆಕ್ಸ್ಟ್ ಮಾರ್ಚ್ ಇದನ್ನು ಬಿಟ್ಟರು, ಅಣೆಕಟ್ಟೆ ಬಿಟ್ಟರು, ಮುಂದಕ್ಕೆ ಹೋಗಿಲ್ಲ ನೀರು. ಅಂಥ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಆ ಹೂಳೆತ್ತ ಕಾಮಗಾರಿನ ಸಂಪೂರ್ಣವಾಗಿ ಮಾಡಲೇ ಹೊರತು ಯಾವ ಕಡೆಗೂ ನೀರು ಸರಿ ಸಮಗ್ರವಾಗಿ ಹರಿಯಲ್ಲ. ಹಾಗಾಗಿ ಆ ಹೋದ್ಸತಿ ಆಚೆ ಸರಿ ಮಳೆ ಬಂತು, ಶೀಟ್ ಸೇರ್ಕೊಂಡು ನೀರು ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಕಥೆನೇ ಈ ವರ್ಷನೂ. ಆದರೆ ಈ ಮುಂದ್ಗಡೆ ಕಾಮಗಾರಿ ಮುಗಿದ್ರೂ ಸಹ ನೀರು ಹರಿಯೋದಿಲ್ಲ, ಸಾಧ್ಯನೇ ಇಲ್ಲ ಅದು. ಯಾಕೆಂದರೆ 2 ರಿಂದ 3 ತಿಂಗಳು ಸಂಘಟನೆಯವರು ಪ್ರತಿ ದಿವಸ ಹೋಗಿ ಅದೇ ಚಾನಲ್ ಮೇಲೆ ಒಳಗಡೆ ಇದ್ದು ಮಾತಾಡಿ ಎಲ್ಲ ಯಾವುದೇ ಕಾರಣಕ್ಕೂ ನೀರು ಚಿಕ್ಕನಾಡಿಗೆ ಹರಿಸ್ತಾ ಇಲ್ಲ. ಕಾರಣ ಏನು ಅಂದರೆ ಆ ಕೋರ್ಟ್ ಸೇರ್ತಿದೆ, ಇದಿದೆ ಅಂತ ಹೇಳ್ಕೊಂಡೇ ಬಂದರು. ಆದರೂ ಈಗ ಸ್ವಯಂ ಪ್ರೇರಿತವಾಗಿ ರೈತರು ಸಹ ಜಾಗ ಬಿಟ್ಟರೆ ಪೂಜಾರಿ ಕೊಟ್ಟರು ದೇವರು ಕೊಡಲ್ಲ ಅನ್ನಂಗೆ ಆಗಿದೆ, ದೇವ್ರು ಕೊಟ್ಟರು ಪೂಜಾರಿಗೆ ಕೊಡಲ್ಲ ಅನ್ನಂಗೆ ಆಗೈತಿ. ಯಾಕೆ ಗೊತ್ತಾ, ರೈತರು ಇದ್ದಂಗೆ. ಆದರೆ ಪೂಜಾರು ಅಂದರೆ ಶಾಸಕರಾಗಿ ಸ್ವಯಂ ಪ್ರೇರಿತವಾಗಿ ಬಂದು ಕೆಲಸ ಕಾರ್ಯಗಳನ್ನು ನೋಡಿ ಯಾವಾಗ ಕೆಲಸ ಮುಗೀತದೆ ಏನೋ ಅದು ಒಂದು ದಿವಸನೂ ಸಹ ಕಾಮಗಾರಿ ವಿಸಿಟ್ ಕೊಟ್ಟಿಲ್ಲ. ಇನ್ನೂ 3 ಕಿಲೋಮೀಟ್ರ್ ಕಾಮಗಾರಿ ಆಗಬೇಕು. ಈಗ 1 ಕಿಲೋಮೀಟ್ರ್ ಮಾಡಬೇಕಾದ್ರೆ ಸುಮಾರು ದಿವಸ ತಗೊಂತಾರೆ. 30 ಅಡಿ ಆಡಾಗಿಸ್ಬೇಕು. ಅಲ್ಲಿ ನೋಡಿದ್ರೆ ಬಂಡೆ ಐತಿ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇಲ್ಲ ಗೊತ್ತಾಯಿಲ್ಲ. ಅದನ್ನು ಶಾಸಕರು
ಪ್ರತಿ ಕಾಮಗಾರಿಗೆ ಹೋಗ್ಬಿಟ್ಟು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಏನು ಅಂತ ಡೇಟು ವಿಸಿಟ್ ಕೊಡಬೇಕು ಅವರು ಶಾಸಕರು. ಯಾವಾಗ ನೀರು ಬಿಡಬೇಕು, ಜೂನ್ 30 ನೀರು ಹರಿಸ್ತೀನಿ ಅಂತಾರೆ. ಆದ್ರೆ ನೋಡಿ ಇನ್ನೂ 3 ಕಿಲೋಮೀಟರ್ ಕೆಲಸ ಕಾಮಗಾರಿ ಇದೆ. ಯಾವುದೇ ಕಾರಣಕ್ಕೂ ಈ ಸತಿ ನೀರು ಬರೋಕ್ಕೆ ಸಾಧ್ಯತೆ ಇಲ್ಲ ಅನ್ನೋದು ಕಾಣ್ತಾ ಇದೆ. ಆದ್ರಿಂದ ಶಾಸಕ ಬಂತಂದ್ರೆ ಆಮೇಲೆ ಈಗ ಎಲ್ಲ ವ್ಯವಸ್ಥೆ ಸರಿಯಾಗಿದೆ. ರೈತರು ತಕ್ಕ ಹೋದ್ರೆ ಅಣ್ಣ ನೀವೆಲ್ಲ ನಿಮ್ಮನ್ನ ನಂಬಿ ನಾವು ಬಿಡ್ತಾ ಇದ್ವಿ, ನಿಮ್ಮನ್ನ ನಂಬಿ ನಾವು ಬಿಡ್ತಾ ಇರೋದು ನಮ್ಗೆಲ್ಲ ಒಂದು ಖುಷಿ ಆಯ್ತು. ಪ್ರತಿಯೊಂದಕ್ಕೆ ಹೋದ್ರೆ ನಮ್ಗೆ ಎಲ್ಲಿ ಬೇಡ ಅಂತ ಕುಡಿಸಿ ಅಂದ್ರೆ ನಮ್ಮ ಶಕ್ತಿ ರೈತರು ಇಷ್ಟೊಂದು ಐತ ಅಂತ ನಮಗೆ ಈಗಲೇ ನಮಗೆ ಗೊತ್ತಾಯಿತು. ನಮ್ಗಿಲ್ಲಿ ನೇರ ಹೊಣೆಯವನು ನಮ್ಗೆ ಯಾವ ಅಧಿಕಾರಿಗಳು ಸಹಕಾರ ಇಲ್ಲ, ಪ್ಲಸ್ ಗುತ್ತಿಗೆದಾರ ಮೇಲೆ ನಾವು ಬೀಳಲೇಬೇಕು. ಇದು ಸತ್ಯ ಶತಸಿದ್ಧ, ಬಿದ್ದೇ ಬೀಳ್ತೀವಿ. ಹೊರಗಡೆ ಎಲ್ಲ ಸಹಕಾರ ಹೇಳಿದ್ದಾರೆ, ಎಲ್ಲ ಕೆಲಸಗಳು ನಿಲ್ಲಿಸ್ಬಿಟ್ಟು ನಾವು ಬರ್ತೀವಿ ತಾಂಡವರ ಮಿಷನ್ ಅಂತ ಹೇಳಿದ್ದಾರೆ. ದಯವಿಟ್ಟು ಅವ್ನು 2-3 ದಿವಸದಲ್ಲಿ ವಾರ್ನಿಂಗ್ ಅವ್ನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕಾಂಟ್ರಾಕ್ಟ್ಗೆ. ದಯವಿಟ್ಟು ಅವ್ನು ಸೋಮವಾರ ಸ್ಟಾರ್ಟ್ ಮಾಡ್ಬೇಕು. ನೀರ್ ತರ್ತೀನಿ ಅಂತಾರೆ, ಬರೀ ನೀರ್ ತರ್ತೀವಿ ಅಂತ ಹೇಳಿದ್ರೆ ನೀರ್ ಯಾರು ತಂದಿಲ್ಲ. ಇನ್ನ ನೀರ್ ತರಕ್ಕೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ರೈತರು ಹೋರಾಟ ಮಾಡಿ ತುಮಕೂರು AC ಆಫೀಸು DC ಆಫೀಸು ಫೈಲ್ ಹಿಡ್ಕೊಂಡ್ಬಿಟ್ಟು ಒಂದೊಂದು ಆಫೀಸ್ಗೆ ರೈತ ಹೋಗಿ ಡಾಕ್ಯುಮೆಂಟ್ಸ್ ಮಾಡಿಸಿ ಒಬ್ಬೊಬ್ಬರು ರೈತರ ಮನೆ ತಕ್ಕ ಹೋಗಿ ಆ ರೈತರುಗಳನ್ನ ಒಪ್ಪಿಸಿ ನೀರ್ ತರ ಲೆವೆಲ್ಗೆ ಇವತ್ತು ರೈತರುಗಳು ಇಳಿದವ್ರೆ ಅಂದ್ರೆ ರೈತರಿಗೆ ಆ ಪವರ್ ಐತೆ ಅಂತ ನಮ್ಮ ರಾಜಕಾರಣಿಗಳಿಗೆ ಗೊತ್ತಾಗಬೇಕು. ನಮಗೆ ಆ ತಾಕತ್ತೈತೆ, ನಮ್ಮ ರೈತರಿಗೆ ನಮ್ಮ ತಾಕತ್ತೈತೆ, ನಾವು ಮಾಡ್ತೀವಿ ಆ ಕೆಲಸ. ನಾವು ಮಾಡಲ್ಲ ಅಂತ ತಿಳ್ಕೊಂಡಿಲ್ಲ, ಅವ್ರು ತಿಳ್ಕೊಂಡಿರ್ಬೋದು. ಅವರು 17 ವರ್ಷದ ಆಟ ಆಡಿಸಿದ್ವಿ, ಇನ್ನೊಂದು 10 ವರ್ಷ ಆಟ ಆಡ್ಸೋಣ ಅಂತ. ನಮ್ಮನ್ನ ಯಾವುದೇ ಕಾರಣಕ್ಕೂ ಆಟ ಆಡಿಸಿ ಹಿಂದಕ್ಕೆ ತರಕಾಗಲ್ಲ ಅವರು. ನಮ್ಗೆ ಆ ತಾಕತ್ತೈತೆ, ನಾವು ನೀರು ತಂದೆ ತರ್ತೀವಿ, ತರಲ್ಲ ಅಂತ ತಿಳ್ಕೊಬೇಡ್ರಿ. ಇವನಿಗೆ ಕಾಂಟ್ರಾಕ್ಟ್ರಿಗೆ ಇವತ್ತು ವಾರ್ನಿಂಗ್ ಮಾಡ್ತಾ ಇದ್ದೀವಿ. ಅವ್ರು ಏನಾದ್ರೂ ಎಚ್ಚೆತ್ಕೊಂಡು ಈ ವಾರದಲ್ಲಿ ನಮಗೆ ಹೆಚ್ಚುವರಿ ಮಿಷಿನ್ ಹಾಕಿ ಕೆಲಸ ಮಾಡಿಕೊಟ್ರೆ ಅವರಿಗೆ ನಾವೀಗ ವಾರ್ನಿಂಗ್ ಮಾಡಿರೋದು ಇದು ಲಾಸ್ಟ್ ವಾರ್ನಿಂಗ್. ಇದು ಹೋಗ್ಬಿಟ್ಟು ಅವ್ನು ಎಲ್ಲೆಲ್ಲಿ ಕೆಲಸ ಮಾಡ್ತಾನೆ ಅಲ್ಲೆಲ್ಲ ಬೀಗ ಹಾಕಿಸ್ತೀನಿ ನಾನು. ನಾವೇನ್ ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಬೇಡ್ರಿ. ಇವರು ನಾವು ಎಲ್ಲೆಲ್ಲಿ ಹೋಗ್ಬೇಕು ಏನೇನ್ ಮಾಡ್ಬೇಕು ಅಂತ ನಮಗೂ ಗೊತ್ತೈತೆ. ರೈತರಿಗೆ ಹಾನಿ ಆಗ್ತಾ ಇದೆ. ಈ ಉತ್ಪತ್ತಿ ಆಗೋ ತ್ಯಾಜ್ಯ ಎಲ್ಲ ಒಂದು ಇದೆಲ್ಲ ಬ್ಯಾಡಳ್ಳಿ ಕೆರೆತವ ಒಂದು ರಸ್ತೆ ಮಾಡ್ತಾರೆ. ಗಣಿಬಾಧಿತ ಪ್ರದೇಶದಾಗ ಬ್ಯಾಡಳ್ಳಿ ಕೆರೆ ಏರಿ ಮೇಲೆ ರೋಡ್ ವೈಂಡಿಂಗ್ ಮಾಡ್ಯಾರ ನೋಡ್ರಿ. ಇವ್ರು ಹಾಕಿರೋ ಪೂರ್ತಿ ಮಣ್ಣೆಲ್ಲ ಪಾಪ ಪಕ್ಕದ ತೋಟ ರೈತನಿಗೆ ಅಡಿಕೆ ತೋಟ ಮುಚ್ಕೊಳ್ಳಿ. ಕನಿಷ್ಠ ರಸ್ತೆ ಕಾಮಗಾರಿ ಮಾಡ್ಬೇಕಾದ್ರೆ ಮಣ್ಣು ಹಾಕ್ಬೇಕಾದ್ರೆ ಪ್ರತಿ 2 ಅಡಿಗೆ ಒಂದ್ಸತಿ ರೋಲ್ ಮಾಡಿ ಕಾಂಪ್ಯಾಕ್ಟ್ ಮಾಡಿ ಡೆನ್ಸಿಟಿ ಕ್ಯಾವಿಟಿ ತೆಗೆದಾಕ್ತಾರೆ. ಇಡೀ ಕೆರೆ ಏರಿನ ಒಂದೇ ಸತಿ ಮಣ್ಣು ಹಾಕಿ ರೋಲ್ ಮಾಡಿ ಕಾಂಕ್ರೀಟ್ ಕೆಲಸ ಮಾಡ್ತಾರೆ. ಇದು ರೋಡ್ ರಸ್ತೆ ಕುಸಿದ್ರೆ ಏನಾಗಬೇಕು? ಅವ್ನು ರೈತ ಬದುಕ್ತಾನೆ. ಇಂಥ ಕಿತ್ತೋದು ಅಲ್ಕ ಕಾಮಗಾರಿ ಮಾಡಕ್ಕೆ ಆರ್ಯ ಬುದ್ಧಿ ಪೂಜೆ ಮಾಡ್ಬೇಕಾ?